ಆತ್ಮೀಯ ಸ್ನೇಹಿತರೆ ಹಾಗೂ ಹಂಸಲೇಖ ಅವರು ಬಂದಿರೋದು ನನಗೆ ಭಾಳ ತುಂಬ ಹೃದಯಕ್ಕೆ ಹತ್ತಿರವಾದವರು, ಮತ್ತು ಒಂದು ದೇಸಿ ಸಂಸ್ಕೃತಿನ ಇವತ್ತು ಪ್ರಮೋಟ್ ಮಾಡ್ತಿರೋರೆ ಅವರೊಬ್ಬರು ಅಂತ ಹೇಳಿದ್ರೆ ಅದರಲ್ಲಿ ಎರಡನೇ ಮಾತಿಲ್ಲ. ಹಾಗೆ ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲವರು ಅವರೊಂಥರ ಮಾಂತ್ರಿಕ. ಸಿನಿಮಾ ನಾಟಕ, ಸಿನಿಮಾ ತುಳುನಲ್ಲಿ ಒಂದು ಹೊಸ ಪರಂಪರೆನ ಸೃಷ್ಟಿಸಿದವರು ಅವರು. ಇತ್ತೀಚೆಗೆ ಅವರು ಗೂಳಿಗ ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ. 850 ದಾಟಿಬಿಟ್ಟಿದೆ. ಇಟ್ ಮೇ ರೀಚ್ 2000 ಶೋಸ್. ಇಟ್ ವಿಲ್ ಬಿ ರೆಕಾರ್ಡ್. ಅಂದರೆ ಒಂದು ಆ ಕತೆ ಇದೆಯಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮಣಿಕಾಂತ್ ಕದ್ರಿ ಅವರು, ಹಾಗೆ ಆದಿತ್ಯ ಅವರು ಪ್ರೊಡ್ಯೂಸರ್ಸು. ಆಮೇಲಿಂದ ನಮ್ಮ ಮಣಿಕಾಂತ್ ಕದ್ರಿಯವರು ತುಂಬ ಶ್ರಮ ಪಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಜೊತೆ, ಏಕೆಂದರೆ ಈ ಡೈರೆಕ್ಟ್ರೆಲ್ಲ ಹುಚ್ಚು, ಒಂದೇ ಸರಿಗೆ ಅವ್ರಿಗೆ ಟ್ಯೂನ್ಗಳು ಓಕೆ ಆಗಲ್ಲ. 10 ಸರಿ ಕೇಳಿ 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 ಕೂತ್ಕೊಳ್ಳಿ ಸರ್. ಹಾಗೆ ಆಮೇಲೆ ಉಷಾ ಭಂಡಾರಿಯವರು, ಅವರೆಲ್ಲರೂ ನಿಮಗೆ ಗೊತ್ತಿರೋರು. ಹಾಗೆ ದಿವ್ಯಾ ಅಂತ ಹೊಸ ಹುಡುಗಿನ, ಈಕೆ ಎಕ್ಸ್ಟ್ರಾಡಿನರಿ ಭರತನಾಟ್ಯ ಡ್ಯಾನ್ಸರ್. ಮೂಡುಬಿದ್ರೆನಲ್ಲಿ ನಮ್ಮ ಆಳ್ವಾಸ್ ಕಾಲೇಜಲ್ಲಿ ಶೀ ಸ್ಟಾರ್ ಅಲ್ಲಿ. ಹಾಗೆ ಎಲ್ಲರನ್ನೂ ಸೇರಿಸಿ ಒಂದು ಚಿತ್ರ ಮಾಡಿದ್ದೀವಿ. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ನಮ್ಮ ಎಡಿಟ್ ಇದ್ದಾರೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ, ನಮ್ಮ ಸೌಂಡ್ ಇಂಜಿನಿಯರ್ ಕುಮಾರ್ ಇದ್ದಾರೆ, ನಮ್ಮ ರಾಜೇಶ್ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ. ಯಾಕೆಂದರೆ ಅವ್ರಿಗೆ ನಾವು ಕೊಟ್ಟಿರೋ ಅಷ್ಟು ಕಷ್ಟ. ಆರ್ಟಿಸ್ಟ್ಗಳನ್ನ ಕರ್ಕೊಂಬರ್ಬೋದು, ಕೋಣೆಗಳನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರೆ ಅವ್ರ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಹಾಗೆ ಪ್ರತಿಯೊಬ್ಬರು ನಮ್ಮ ಯೂನಿಟ್ನವರು ತುಂಬ ಕೆಲಸ ಮಾಡಿದ್ದಾರೆ. ಈ ಒಂದು ಸಿನಿಮಾ ಮಾಡೋದಕ್ಕೆ ನಾನು ಮೊದಲಿಂದನೂ ಏನಾದ್ರು ಒಂದು ಹೊಸದೇ ಹುಡ್ಕೋದು. ನಾನು ಮಾಡಿದ್ದೇ ನಾನು ಎರಡನೇ ಸರಿ ಮಾಡಲ್ಲ. ಅಂಥದ್ರಲ್ಲಿ ಇದೊಂದು ಕತೆ ನನಗೆ ಸಿಕ್ಕಿದಾಗ ನಾನು ವಿಜಯ್ ಕುಮಾರ್ ಕೊಡಿಯಾಲ್ ಬೈಲವರು ಇಲ್ಲಿಂದ ದೂರ, ಯಾಕೆಂದರೆ ಅವರು ತುಂಬ ಬ್ಯುಸಿ. ಅವರಿಗೆ ಸಿನಿಮಾ, ಸಾಹಿತ್ಯ, ನಾಟಕ ಮತ್ತು ಒಂಥರ ರಾಜ್ಯದ ಇದರಲ್ಲಿ ತುಳುನಾಡಲ್ಲಿ ಏನೇನು ಆಗು ಹೋಗುಗಳೆಲ್ಲ ಅವ್ರ ಮನಸ್ಸಿಗೆ ಬಂದು ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಅವರನ್ನು ಕರ್ಕೊಂಡು ಒಂದು 15 ದಿವಸ ಹೋಗಿ ಗುಣಿಪಾಲ್ ಕಡಂಬ ಅಂತ ಒಬ್ಬರು ಅಥೆಂಟಿಕ್ ಮನುಷ್ಯ. ಈ ಕಂಬಳ ನಿಂತೋಗಿತ್ತು 1970ನೇ ಇಸ್ವಿಲಿ. ವೀರೇಂದ್ರ ಹೆಗ್ಡೆಯವರು ಅವರು ಕಂಬಳ ನಡೆಸ್ತಾ ಇದ್ರು. ಅವರು ಎಲ್ಲರನ್ನೂ ಸೇರಿಸಿ ಇದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಈ ಕಂಬಳನ ಸ್ಟಾರ್ಟ್ ಮಾಡಿದ್ರು. ಇದು ನಾವು ಅಗಿತಾ ನಾನು ಒಂದು ಪೋರ್ಷನ್ ಚಿಕ್ಕದಾಗಿ ತಗೊಂಡು ಮಾಡಿದ್ದೀನಿ. ಬಟ್ ಆದರೆ ಎಷ್ಟು ಕತೆ ಇದೆ ಅಂದರೆ ಲೆಕ್ಕ ಹಾಕಿ ಸುಮಾರು 1000 ವರ್ಷದ ಹಿಂದಿನ ಇತಿಹಾಸ ಅಂತ ಹೇಳಿದ್ರೆ ಹೇಗೆ ಈ ಕಂಬಳ ಏನು. ಆ ಕಾಲದಲ್ಲಿ ರೈತರಿಗೆ ಎಂಟರ್ಟೈನ್ಮೆಂಟ್ ಏನೂ ಇರಲಿಲ್ಲ. ಕೋಣಗಳಿಗೆಲ್ಲ ಉತ್ತನೆ ಬಿತ್ತನೆ ಎಲ್ಲ ಆದಮೇಲಿಂದ ಏನೂ ಕೆಲಸ ಇರ್ತಿರ್ಲಿಲ್ಲ. ಸರಿ, ಯಾವಾಗ ಇವರು ಚಿಕ್ಕದಾಗಿ ರೇಸ್ ಸ್ಟಾರ್ಟ್ ಮಾಡ್ಕೊಂಬಂದರು. ಅದಕ್ಕೆ ಈಶ್ವರಂದು ಇದು ಬಂತು, ಭೂತಾರಾಧನೆ ಬಂತು, ಆಮೇಲೆ ನಂಬಿಕೆಗಳು ಬಂತು. ಒಂದು ಫ್ಯಾಮಿಲಿ ನಡೆಸ್ತಾ ಇದ್ರೆ ಅದನ್ನು ನಡೆಸಲೇಬೇಕು, ನಿಲ್ಲಿಸ್ತಾ ಇದ್ರೆ ಏನೇನು ಅನಾಹುತಗಳಾಗುತ್ತೆ ಅಂತ ನಂಬಿಕೆ ಅವ್ರಿಗೆ. ಆ ಥರದ್ದೆಲ್ಲ ಬೇಕಾದಷ್ಟು ವಿಷಯಗಳನ್ನ ನಾವು ಕೂಡಾಕಿದ್ವಿ. ನಾನು ಅವರು ಸುಮಾರು 2-3 ತಿಂಗಳು ಬರೆದು ಕೊನೆಗೆ ಒಂದು ಶೇಪ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಹೆಂಗೆ ಮಾಡಬೇಕು, ಯಾವ ಥರ ಇರಬೇಕು. ಆಮೇಲೆ ಬರೀ ಕೋಣ ತೋರಿಸಿದ್ರಾಗಲ್ಲ. ಆಮೇಲೆ ಅಲ್ಲಿ ಕೆಲವು ನೇಟಿವಿಟಿ ಥಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವತ್ತಿಗೂ ಅಲ್ಲಿ ಹೆಚ್ಚಾಗಿ ಕೋಣೆಗಳನ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಯಾವ ಡಾಕ್ಟ್ರನ್ನ ಯೂಸ್ ಮಾಡಲ್ಲ, ನಾಟಿ ಔಷಧಿನೇ ಯೂಸ್ ಮಾಡೋದು. ಅಂದರೆ ಎಣ್ಣೆ ಹಚ್ಚಿ ಆ ಕಾಲುಗಳಿಗೆ ಸ್ಟ್ರೆಂತ್, ಯಾಕೆಂದರೆ ಕಾಲೇ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಯಾವ ಥರ ಇದು ಮಾಡ್ತಾರೆ ಅಂತ ಅದನ್ನು ಕ್ಲೈಮ್ಯಾಕ್ಸಲ್ಲಿ ತಂದು. ಆಮೇಲೆ ರೈವಲರಿ ಇರುತ್ತೆ, 2 ಗ್ರೂಪ್ ಇರುತ್ತೆ, ಈ ಗ್ರೂಪು ಆ ಗ್ರೂಪು. ಹೇಗೆ ಕೋಣಕ್ಕೆ ಏಟ್ ಮಾಡಬೇಕು ಅಂತೇಳಿ ಗ್ಲಾಸ್ ಪೀಸ್ಗಳನ್ನೆಲ್ಲ ಒಡೆದು ಇದರೊಳಗಡೆ ಹಾಕ್ಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ ರಾತ್ರಿ ಹೊತ್ತು. ಆಮೇಲೆ ಹೆವಿ ಏನಾದರೂ ಕುಡಿಸ್ಬಿಡ್ತಾರೆ, ಅದು ರೇಸಲ್ಲಿ ಓಡದೇ ಇರಲಿ ಅಂತ. ಇನ್ನು ಕೆಲವರು ಅಲ್ಲೇ ಸ್ಪಾಟಲ್ಲೇ ಫೋನ್ನಲ್ಲಿ ಕೋಣ ತೋರಿಸಿ ಕೇರಳದಿಂದ ಮಾಟ ಮಂತ್ರ ಮಾಡಿಸಿ ಅದು ಸೋಲ್ಸೋಕ್ಕೂ ಪ್ಲ್ಯಾನ್ ಮಾಡ್ತಾರೆ. ಆ ಥರದ್ದೆಲ್ಲ ನಂಬಿಕೆಗಳಿದೆ. ಆಮೇಲಿಂದ ಒಂದು ಶಿಸ್ತು ಅಂತ ಹೇಳಿದ್ರೆ ಇವತ್ತವರೆಗೂ ಕಂಬಳಕ್ಕೆ ಪೊಲೀಸ್ನವರೇ ಬರಲ್ಲ, ಅಷ್ಟು ಶಿಸ್ತು ಅವರು ನಡೆಸ್ತಾರೆ. ಹೀಗೆ ಹಲವಾರು ವಿಚಾರಗಳು ನಾವು ಎಲ್ಲ ಶೇಖರಣೆ ಮಾಡಿ, ಏನೇ ಆಗಲಿ ಒಂದು ಸಿನಿಮಾ ಕಾಮನ್ ಮ್ಯಾನ್ಗೆ ರೀಚ್ ಆಗಬೇಕಾದ್ರೆ ಏನೇನು ಇರಬೇಕು ಅಂಥೇಳಿ ಹೀಗೆ ರಿಸರ್ಚ್ ಮಾಡುವಾಗ ಒಂದು ಮಂಗಳೂರಿನ ದೊಡ್ಡ ಡಾನ್, ಅವ್ರ ಹೆಸರು ಹೇಳಲ್ಲ, ಅವರು ತುಂಬ ಕಂಬಳಕ್ಕೆ ಸಪೋರ್ಟ್ ಮಾಡಿದರು. ನಮಗೆ ಅದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅವರನ್ನು ಅಸ್ಯಾಸಿನೇಷನ್ ಮಾಡೋಕ್ಕೆ ದಾವೂದ್ ಕಡೆಯವರಿಂದ ಬಂದಿದ್ದರು ಅಂತ ಒಂದು
ಮ್ಯಾಟರ್ ಸಿಕ್ತು. ಅದು ದುಬೈಯಿಂದ ಲಿಂಕ್ ಇತ್ತು. ಸರಿ ಇರಲಿ ಅಂದ್ಬಿಟ್ಟು ನಾವು ಅದನ್ನು ಆ ಕ್ಯಾರೆಕ್ಟರ್ನು ಒಂದು ತಂದು ಹೇಗೆ ಅವ್ರು ಅಂಡರ್ವರ್ಲ್ಡ್ನವ್ರು ಆದ್ರೂ ಕಂಬಳಕ್ಕೆ ಅವರು ನಡೆಸ್ತಾ ಇದ್ದಿದ್ದ ರೀತಿ, ಅವರು ಸಹಾಯ ಮಾಡ್ತಿದ್ದಿದ್ದ ರೀತಿ, ಬಡವರಿಗೆಲ್ಲ ಅಂಗಡಿ ಇಡೋಕ್ಕೆ ಅವರೇ ದುಡ್ಡು ಕೊಡ್ತಾಯಿದ್ರು. ಆ ಥರ ಒಂದು ವಿಷಯಗಳು ಎಲ್ಲ ಇದ್ದು ಅದನ್ನು ಸಿನಿಮಾದಲ್ಲಿ ಮಾಡಿದ್ವಿ. ಆಮೇಲೆ 2 ಹೀರೋಗಳನ್ನ ತಗೋಬೇಕಾಗಿತ್ತು. ಯಾಕೆಂದರೆ 2 ಓಡಿಸೋರು ಆಗಬೇಕಾಗಿತ್ತು. ನಮ್ಮ ಸಿನಿಮಾ ಹೀರೋಗಳು ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಕೋಣ ಓಡುತ್ತಲ್ಲ, ಅದನ್ನು ಹಿಡಿಯೋದು ಇದೆಯಲ್ಲ, 800 to 1500 ಹಾರ್ಸ್ ಪವರ್ ಅದು ಓಡೋದು. ಅದನ್ನು ಒಬ್ಬ ಮನುಷ್ಯ ಕಂಟ್ರೋಲ್ ಮಾಡಿಕೊಂಡು ಓಡಬೇಕು. ಅದು ಕೆಸರಲ್ಲಿ ಓಡಬೇಕು. ಸೊ ಅದಕ್ಕೆ ಇಬ್ಬರನ್ನ ಟ್ರೈನ್ ಮಾಡಿ ನಾನೇನು ಧೈರ್ಯ ಮಾಡಿದೆ, ಒಬ್ಬರು ಶ್ರೀನಿವಾಸ್ ಗೌಡ ಅಂತ, ಅವ್ರನ್ನ ಹುಸೇನ್ ಬೋಲ್ಟ್ ಅಂತಾರೆ. ಹುಸೇನ್ ಬೋಲ್ಟ್ ಯಾವ ಥರ ಓಡ್ತಾನೆ ಅದಕ್ಕಿಂತ ಜಾಸ್ತಿ ಅವರು ಕೆಸರಲ್ಲಿ ಕ್ರಾಸ್ ಮಾಡಿ, ಏಕೆಂದರೆ ಹುಸೇನ್ ಬೋಲ್ಟು ಶೂ ಹಾಕ್ಕೊಂಡು ಒಳ್ಳೆ ಹುಲ್ಲುಗಾವಲ ಮೇಲೆ ಓಡ್ತಾನೆ. ಬಟ್ ಈ ಶ್ರೀನಿವಾಸ್ ಗೌಡ 2 ಕೋಣ ಹಿಡ್ಕೊಂಡು ಆ ಕೊಚ್ಚೆನಲ್ಲಿ ಕಾಲಿಟ್ಟರೆ ತೆಗಿಯೋಕ್ಕೆ ಆಗಲ್ಲ. ಅದರಲ್ಲಿ 8 ಸೆಕೆಂಡಲ್ಲಿ 6 ಸೆಕೆಂಡಲ್ಲಿ 100 ಮೀಟರ್ಸ್ ಮಾಡಿ ಈ ಹ್ಯಾಸ್ ಬಿಕಮ್ ವರ್ಲ್ಡ್ ಫೇಮಸ್. ಸೊ ಅವರನ್ನೇ ತಗೊಂಬಂದೆ ನಾನು ಹೀರೋ. ಯಾಕೆ ನೀನು ಯಾವ ಹೀರೋ ಮಾಡಿದ್ರು ಅದಕ್ಕೆ ನ್ಯಾಚುರಲ್ ಆಗಿ ರಿಯಾಲಿಟಿ ಕೊಡೋಕ್ಕೆ ಆಗ್ತಿರ್ಲಿಲ್ಲ.